ಸಿಎಂ ಬಿಎಸ್ ಯಡಿಯೂರಪ್ಪ ಪುತ್ರ ಹಾಗೂ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಸಂಪುಟ ಸೇರ್ಪಡೆಗೆ ಹಾದಿ ಸುಗಮವಾಗುವಂತೆ ಕಾಣ್ತಾ ಇದೆ. ಬೆಂಗಳೂರಿನಲ್ಲಿ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಬಿವೈ ವಿಜಯೇಂದ್ರರನ್ನ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆಯಲ್ಲಿ ಅಭ್ಯರ್ಥಿ ಮಾಡಬೇಕೆಂದು ಅಭಿಪ್ರಾಯವನ್ನ ಬಿಜೆಪಿಯ ಮುಖಂಡರು ವ್ಯಕ್ತಪಡಿಸಿದ್ದಾರೆ. ಇವರ ಹೆಸರನ್ನ ಹೈಕಮಾಂಡ್ಗೆ ಶಿಫಾರಸು ಮಾಡುವುದಕ್ಕೆ ಮುಂದಾಗಿದ್ದಾರೆ. ಸಂಪುಟ ಪುನಾರಚನೆಯಾದ್ರೆ ವಿಜಯೇಂದ್ರ ಅವರನ್ನ ಸಂಪುಟಕ್ಕೆ ತೆಗೆದುಕೊಳ್ಬೇಕು. 6 ತಿಂಗಳ ಒಳಗೆ ಅವರು ಯಾವುದಾದರೊಂದು ಸದನದ ಸದಸ್ಯರಾಗಬೇಕು. ಹೀಗಾಗಿ ವಿಧಾನಸಭೆಯಿಂದ ಪರಿಷತ್ಗೆ ನಡೆಯಲಿರುವ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲು ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ವಿಜಯೇಂದ್ರಗೆ ಸಂಪುಟದಲ್ಲಿ ಸ್ಥಾನ ಸಿಕ್ಕರೆ ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತರ ಪ್ರಾಬಲ್ಯವಿರುವ ಕಡೆ ಪಕ್ಷ ಸಂಘಟನೆಗೆ ಬಳಕೆ ಮಾಡಿಕೊಳ್ಳಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ಇದೆ. ಕೆಆರ್ಪೇಟೆ ಮತ್ತು ಶಿರಾ ವಿಧಾನಸಭಾ ಚುನಾವಣೆಯ ಉಸ್ತುವಾರಿ ಹೊತ್ತುಕೊಂಡು ಕ್ಷೇತ್ರವನ್ನ ಗೆಲ್ಲಿಸುವಲ್ಲಿ ಯಶಸ್ವಿಯಾಗಿದ್ರು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಪುತ್ರ ಹಾಗೂ ಬಿಜೆಪಿಯ ಉಪಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಸಂಪುಟವನ್ನ ಸೇರ್ಪಡೆ ಆಗಬೇಕು ಅನ್ನುವಂತ ವಿಚಾರಗಳು ಬಹಳ ಹಿಂದಿನಿಂದಲೂ ಕೇಳಿ ಬರ್ತಾ ಇತ್ತು. ಆದ್ರೆ ಇದೀಗ ಆ ಹಾದಿ ಸುಗಮವಾಗುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಬೆಂಗಳೂರಿನಲ್ಲಿ ಇವತ್ತು ನಡೆದಿರುವಂತಹ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಬಿವೈ ವಿಜಯೇಂದ್ರರವರನ್ನ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆಯಲ್ಲಿ ಅಭ್ಯರ್ಥಿ ಮಾಡಬೇಕು ಅನ್ನುವಂತ ಅಭಿಪ್ರಾಯಗಳು ವ್ಯಕ್ತವಾಗಿದೆ. ಬಿಜೆಪಿಯ ಮುಖಂಡರು ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇದೀಗ ಇವರ ಹೆಸರನ್ನ ಹೈಕಮಾಂಡ್ಗೆ ಕಳಿಸೋದಕ್ಕೆ ಶಿಫಾರಸು ಮಾಡೋದಕ್ಕೆ ಎಲ್ಲ ಬಿಜೆಪಿಯ ಮುಖಂಡರು ಮುಂದಾಗಿದ್ದಾರೆ. ಸಂಪುಟ ಪುನಾರಚನೆಯಾದ್ರೆ ಅದರಲ್ಲಿ ವಿಜಯೇಂದ್ರ ಅವರನ್ನ ಸಂಪುಟಕ್ಕೆ ತೆಗೆದುಕೊಳ್ಬೇಕು. 6 ತಿಂಗಳ ಒಳಗೆ ಅವರು ಯಾವುದಾದರೂ ಒಂದು ಸದನದ ಸದಸ್ಯರಾಗಬೇಕು. ಹೀಗಾಗಿ ವಿಧಾನಸಭೆಯಿಂದ ಪರಿಷತ್ಗೆ ನಡೀತಾ ಇರುವ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋದಕ್ಕೆ ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಹಾಗಾದ್ರೆ ವಿಜಯೇಂದ್ರಗೆ ಸಂಪುಟದಲ್ಲಿ ಸ್ಥಾನ ಸಿಕ್ಕರೆ ಅವರು ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತರ ಪ್ರಾಬಲ್ಯವಿರೋ ಕಡೆ ಪಕ್ಷ ಸಂಘಟನೆಗೆ ಮುಂದಾಗಬಹುದು ಅನ್ನುವಂತ ಲೆಕ್ಕಾಚಾರಗಳು ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ. ಆದ್ರೆ ಅವರು ಯಾವ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ತಾರೆ ಅನ್ನೋ ಬಗ್ಗೆ ಇನ್ನೂ ಯಾವುದೇ ಒಂದು ಸ್ಪಷ್ಟವಾದಂತಹ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಅವರು ಈವರೆಗೆ ಕೆಆರ್ಪೇಟೆ ಮತ್ತು ಶಿರಾ ವಿಧಾನಸಭಾ ಚುನಾವಣೆಯ ಉಸ್ತುವಾರಿಯನ್ನ ಹೊತ್ಕೊಂಡು ಕ್ಷೇತ್ರವನ್ನ ಗೆಲ್ಲಿಸುವಲ್ಲಿ ಯಶಸ್ವಿಯಾಗಿದ್ರು. ಆದ್ರೆ ಇನ್ಮುಂದೆ ಅವರು ಸಂಪುಟದಲ್ಲಿ ಸ್ಥಾನ ಸಿಕ್ಕರೆ ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತರ ಪ್ರಾಬಲ್ಯ ಇರೋ ಕಡೆ
ಅದು ಕೂಡ ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತರು ಹೆಚ್ಚಾಗಿ ಇರೋದ್ರಿಂದ ಆ ಭಾಗದಲ್ಲಿ ಅವರು ಪಕ್ಷ ಸಂಘಟನೆಗೆ ಅವರನ್ನ ಬಳಕೆ ಮಾಡಿಕೊಳ್ಬಹುದು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಇದೀಗ ಬಿವೈ ವಿಜಯೇಂದ್ರ ಅವರ ಸಂಪುಟ ಸೇರ್ಪಡೆ ಹಾದಿ ಸುಗಮವಾದಂತೆ ಕಾಣ್ತಾ ಇದೆ. ಪರಿಷತ್ ಚುನಾವಣೆಗೆ ಅಭ್ಯರ್ಥಿ ಮಾಡೋದಕ್ಕೆ ಕೋರ್ ಕಮಿಟಿ ಸಭೆಯಲ್ಲಿ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಆದ್ರೆ ಬಿಜೆಪಿ ಹೈಕಮಾಂಡ್ ಇದೆಯಲ್ಲ, ಅದು ಯಾವ ನಿರ್ಧಾರವನ್ನ ತೆಗೆದುಕೊಳ್ಬಹುದು ಅನ್ನುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ನಿರ್ವಹಿಸತಕ್ಕಂತ ಶಕ್ತಿ ಪ್ರಮುಖವಾಗಿ ಪರಿಗಣಿಸಬೇಕಾಗಿದೆ ಏನು ಅಂತಂದ್ರೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಪರಿಗಣಿಸಬೇಕಾಗಿದೆ ಏನು ಅಂತಂದ್ರೆ ಬಿಜೆಪಿ ಹಲವಾರು ಕರ್ನಾಟಕದಿಂದ ವಿಧಾನ ಪರಿಷತ್ಗೆ ಆಯ್ಕೆ ಆಗಬಹುದು. 7 ಸ್ಥಾನಗಳಲ್ಲಿ ಸಾಧ್ಯತೆ ಇರೋದು 4 ಸ್ಥಾನಗಳಲ್ಲಿ ಆಯ್ಕೆ ಮಾಡಬಹುದು. ಇದು ಶಾಸಕರ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ಪ್ರವೇಶ ಮಾಡಬೇಕಾದಂತ ಒಂದು ಚುನಾವಣೆ. ಅದರಲ್ಲಿ ಬಿಜೆಪಿಗೆ ಈಗ ಇರತಕ್ಕಂತ ಬಲದಲ್ಲಿ 4 ವಿಧಾನ ಪರಿಷತ್ ಸದಸ್ಯರನ್ನ ಬಹಳ ಸುಲಭವಾಗಿ ಆಯ್ಕೆ ಮಾಡಬಹುದು. ಹಾಗಾಗಿ ಬಿಜೆಪಿ ಕೋರ್ ಕಮಿಟಿ ಸಭೆ ಸೇರಿ ಒಂದು ಬಹಳ ಪ್ರಮುಖವಾದ ನಿರ್ಣಯವನ್ನು ತೆಗೆದುಕೊಂಡಿದೆ. ಒಟ್ಟು 4 ಸ್ಥಾನಗಳಲ್ಲಿ ಹಲವು ಹೆಸರುಗಳನ್ನು ಶಿಫಾರಸು ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಬಿಜೆಪಿ ಕೋರ್ ಕಮಿಟಿ ಏನ್ ಮಾಡಿದೆ, ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಹಾಗೂ ಸಚಿವ R ಅಶೋಕ್ ಅವರು ಸೇರಿದಂತೆ ಹಲವರು BY ವಿಜಯೇಂದ್ರ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ವಿಧಾನ ಪರಿಷತ್ತಿಗೆ ವಿಜಯೇಂದ್ರ ಅವರ ಹೆಸರನ್ನು ಶಿಫಾರಸು ಮಾಡಬೇಕು ಅಂತೇಳಿ. ಮೂಲಗಳು ಹೇಳೋದೇನು ಅಂತಂದ್ರೆ, ಈಗ ಬಿಜೆಪಿಯಲ್ಲಿ ಏನು 4 ಸ್ಥಾನಗಳಿಗೆ ಒಂದು ಹೆಸರನ್ನ ವಿಜಯೇಂದ್ರ ಅವರ ಹೆಸರನ್ನ ಶಿಫಾರಸು ಮಾಡಲಾಗಿದೆ. ಆ ಒಂದು ಸ್ಥಾನಕ್ಕೆ ಬಿಜೆಪಿಯ ಮೂಲಕ ವಿಜೇಂದ್ರ ಅವರ ಹೆಸರನ್ನು ಮಾತ್ರ ಶಿಫಾರಸು ಮಾಡಲಾಗಿದೆ. ಇನ್ನುಳಿದ 3 ಸ್ಥಾನಗಳಿಗೆ ಬಿಜೆಪಿ ಹೈಕಮಾಂಡ್ ಹೇಳಿದಂತೆ ಒಂದು ಸ್ಥಾನಕ್ಕೆ 5 ಹೆಸರುಗಳನ್ನು ಸೂಚನೆ ಮಾಡಲಾಗಿದೆ. ಇದರ ಅರ್ಥದಲ್ಲಿ ನಾವೇನ್ ತಿಳ್ಕೋಬಹುದು ಅಂತಂದ್ರೆ, ಬಿಜೆಪಿಯಿಂದ BY ವಿಜೇಂದ್ರ ಅವರ ಆಯ್ಕೆ ಖಚಿತ ಅಂತೇಳಿ. ಒಂದು ಸ್ಥಾನಕ್ಕೆ ಮಾತ್ರ ಒಂದೇ ಹೆಸರನ್ನು ಶಿಫಾರಸು ಮಾಡೋದ್ರಿಂದ BY ವಿಜೇಂದ್ರ ಅವರಿಗೆ ಆಯ್ಕೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇದನ್ನ ನಂತರ ಹೈಕಮಾಂಡ್ ಕಳಿಸ್ತಾರೆ, ಹೈಕಮಾಂಡ್ ಅಲ್ಲಿ ಅದು ಚರ್ಚೆ ಆಗುತ್ತೆ, ಅದು ಬೇರೆ ವಿಷಯ. ಆದ್ರೆ ಇಲ್ಲಿ ಬಿಜೆಪಿಯಿಂದ ಆಯ್ಕೆ ಮಾಡುವ ಸಾಧ್ಯತೆ ಇರುವ 4 ಸ್ಥಾನಗಳಲ್ಲಿ ಒಂದು ಸ್ಥಾನಕ್ಕೆ ಒಂದೇ ಹೆಸರನ್ನ ಶಿಫಾರಸು ಮಾಡಿರೋದ್ರಿಂದ BY ವಿಜೇಂದ್ರ ಅವರ ಆಯ್ಕೆ ಬಹುತೇಕ ಖಚಿತ ಅಂತಾನೆ. ಸ್ಥಾನಗಳಿಗೆ ತಲಾ 5 ಹೆಸರುಗಳನ್ನು ಶಿಫಾರಸು ಮಾಡಲಾಗಿದೆ. ಆ 5 ಹೆಸರುಗಳಲ್ಲಿ ಒಂದೊಂದು ಹೆಸರನ್ನ ಆ ಬಿಜೆಪಿ ವರಿಷ್ಠರು ಆಯ್ಕೆ ಮಾಡಬಹುದು. ಹಾಗಾಗಿ ಬಿಜೆಪಿಯಿಂದ ಈ ಬಾರಿ ವಿಧಾನ ಪರಿಷತ್ತಿಗೆ ಆ ಸಾಧ್ಯತೆ ಇರತಕ್ಕಂಥ 4 ಸ್ಥಾನಗಳಲ್ಲಿ ವಿಜೇಂದ್ರ ಅವರು ವಿಧಾನ ಪರಿಷತ್ಗೆ ಪ್ರವೇಶ ಮಾಡೋದು ಬಹುತೇಕ ಖಚಿತ ಅಂತೇಳಿ ಈಗ ಬರ್ತಾ ಇರತಕ್ಕಂಥ ಸುದ್ದಿ ಮೂಲಗಳು ಹೇಳ್ತಾ ಇದ್ದಾವೆ. ನಯನ, ಓಕೆ, ಈಗ ಇರುವಂತ ಒಂದು ಮುಂದಿನ ಪ್ರಶ್ನೆ ಅಂದ್ರೆ, ಸಂಪುಟ ವಿಸ್ತರಣೆ ನಡೆಯುತ್ತೆ ಅಂತಾರೆ. ಮುಖ್ಯಮಂತ್ರಿಯವರು ಪ್ರತಿ ಸಲ ದೆಹಲಿ ಪ್ರವಾಸವನ್ನ ಮಾಡಿದಾಗ ಈ ಬಾರಿ ಸಂಪುಟ ವಿಸ್ತರಣೆ ಆಗ್ಬಹುದು, ಆ ಬಾರಿ ಸಂಪುಟ ವಿಸ್ತರಣೆ ಆಗ್ಬಹುದು ಅನ್ನುವಂತ ಮಾತುಗಳು ಕೇಳಿ ಬರ್ತಾನೆ ಇದೆ. ಆದ್ರೆ ಯಾವಾಗ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋದು ಬಿಜೆಪಿ ನಾಯಕರಿಗೂ ಕೂಡ ಗೊತ್ತಿಲ್ಲ. ಈ ಬಗ್ಗೆ ಏನಿದೆ ಮಾಹಿತಿ? ಸಂಪುಟ ವಿಸ್ತರಣೆ ಮಾಡ್ತೀವಿ ಅನ್ನೋಂಥ ಸರ್ಕಸ್ ಅನ್ನ ಬಹಳ ದಿನಗಳಿಂದ ಬಿಜೆಪಿ ಸರ್ಕಾರ ಮಾಡ್ತಾನೆ ಇದೆ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ ನಂತರ ಇನ್ನು ಕೆಲವೇ ದಿನಗಳಲ್ಲಿ, ಮೊದಲು ಅವರು ಮುಖ್ಯಮಂತ್ರಿ ಆದ ತಕ್ಷಣ ಸಂಪುಟ ರಚನೆ ಆದಾಗ ಮತ್ತೆ ಪುನರ್ರಚನೆ ಆಗುತ್ತೆ ಅಂತಕ್ಕಂಥ ಚರ್ಚೆ ನಿರಂತರವಾಗಿ ನಡೀತಾನೆ ಇದೆ. ಹಾಗಾಗಿ ಸಂಪುಟ ವಿಸ್ತರಣೆ ಈ ಸಂದರ್ಭದಲ್ಲಿ ಬಿಜೆಪಿಗೆ ಯಾಕೆ ಅಗತ್ಯ ಇದೆ ಅಂತಂದ್ರೆ, ಇನ್ನು 1 ವರ್ಷದಲ್ಲಿ ಚುನಾವಣೆ ನಡೀತಾ ಇದೆ. ಹಾಗಾಗಿ ಚುನಾವಣೆಯ ಈ ವರ್ಷದಲ್ಲಿ ಪ್ರಮುಖ ಅಭ್ಯರ್ಥಿಗಳನ್ನ, ಪ್ರಮುಖ ಮುಖಗಳನ್ನ ಜನರ ಮುಂದೆ ಬಿಜೆಪಿ ತರಬೇಕಾಗಿದೆ. ಆ ಕಾರಣಕ್ಕಾಗಿ ಸಂಪುಟ ವಿಸ್ತರಣೆ ನಡಿಬೇಕು. ಹಾಗಾಗಿ ಸಂಪುಟ ವಿಸ್ತರಣೆ ಮಾಡಲೇಬೇಕು ಅನ್ನುವಂಥ ಒತ್ತಡ ಒಂದ್ ಕಡೆ ಇದ್ರೆ, ಯಾರನ್ನ ತಗೋಬೇಕು, ಯಾರನ್ನ ಕೈ ಬಿಡಬೇಕು ಅನ್ನುವಂಥ ಸುದೀರ್ಘ ಚರ್ಚೆ ಬಿಜೆಪಿಯಲ್ಲಿ ಕೋರ್ ಕಮಿಟಿನಲ್ಲಿ ವರಿಷ್ಠರ ನಡುವೆ ನಡೀತಾನೆ ಇದೆ.
ಈ ಕಾರಣಕ್ಕಾಗಿ ಬಸವರಾಜ ಬೊಮ್ಮಾಯಿ ಅವರು ಹಲವು ಬಾರಿ ದೆಹಲಿಗೆ ಹೋಗಿ ಬಂದಿದ್ದಾರೆ. ಅಲ್ಲಿ ವರಿಷ್ಠರ ಜೊತೆಗೆ ಅಮಿತ್ ಶಾ ಅವ್ರ ಜೊತೆಗೆ ಬೇರೆಯವ್ರ ಜೊತೆ ಮಾತನ್ನು ಸಹ ಆಡಿದ್ದಾರೆ. ಆದರೆ ಯಾರನ್ನ ತಗೋಬೇಕು ಅನ್ನೋದು ಇನ್ನೂ ಅಂತಿಮ ಆಗಿಲ್ಲ, ಯಾರನ್ನ ಕೈ ಬಿಡಬೇಕು ಅನ್ನೋದು ಅಂತಿಮ ಆಗಿಲ್ಲ. ಹಾಗಾಗಿ ಈಗ ಬಹುಶಃ ವಿಧಾನ ಪರಿಷತ್ ಚುನಾವಣೆ ಏನು ನಡೀತಾ ಇದೆ ಇದನ್ನ ಕಾಯ್ತಾ ಇರ್ಬೋದು. ಜೂನ್ ತಿಂಗಳಲ್ಲಿ ಈ ಪರಿಷತ್ ಚುನಾವಣೆ ನಡೆಯುತ್ತೆ. ಇನ್ನೊಂದು ತಿಂಗಳಲ್ಲಿ ವಿಧಾನ ಪರಿಷತ್ತಿಗೆ ಬಿಜೆಪಿಯಿಂದ ಯಾರು 4 ಜನ ಆಯ್ಕೆ ಆಗ್ತಾರೆ ಅನ್ನೋದು ಖಚಿತ ಆಗುತ್ತೆ. ಹಾಗಾಗಿ ಆಯ್ಕೆಯಾದ ನಂತರ ಸಂಪುಟ ವಿಸ್ತರಣೆ ಮಾಡುವುದು ಸೂಕ್ತ ಅನ್ನುವಂಥ ಯೋಚನೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಲ್ಲಿರ್ಬೋದು. ಜೊತೆಗೆ ಈ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಇನ್ನೊಂದು ಅಂಶ ಏನು ಅಂತಂದ್ರೆ, ಈ ಯಾರು ವಿಧಾನ ಪರಿಷತ್ತಿಗೆ 4 ಜನ ಆಯ್ಕೆ ಆಗ್ತಾರೆ ಇವರಲ್ಲಿ ಸಚಿವರಾಗುವವರು ಯಾರು ಅಂತೇಳಿ ಈಗ ಬಿಜೆಪಿ ಕೋರ್ ಕಮಿಟಿ ಒಂದು ಹೆಸರನ್ನ ಒಂದು ಸ್ಥಾನಕ್ಕೆ ವಿಧಾನ ಪರಿಷತ್ ಚುನಾವಣೆಗೆ ಶಿಫಾರಸು ಮಾಡಿರೋದ್ರಿಂದ ಆ ಹೆಸರನ್ನ ವರಿಷ್ಠರು ಒಪ್ತಾರೆ ಅಂತ ಅನ್ನೋದಾದ್ರೆ, ವಿಜೇಂದ್ರ ಅವರು ವಿಧಾನ ಪರಿಷತ್ತಿಗೆ ಪ್ರವೇಶ ಮಾಡೋದು ಖಚಿತ ಅನ್ನೋದಾದ್ರೆ ಅವರೇ ಸಚಿವರಾಗ್ತಾರ? ಯಾಕೆ ಅಂತಂದ್ರೆ ವಿಜೇಂದ್ರ ಅವರು ಬಿಜೆಪಿಯ ಯುವ ಮುಖ, ಜೊತೆಗೆ ಹಲವು ಯುವ ಜನರ ಬಳಗವನ್ನ ಬೆಂಬಲವಾಗಿ ಹೊಂದಿರತಕ್ಕಂಥ ಒಬ್ಬ ರಾಜಕಾರಣಿ. ಜೊತೆಗೆ ಅವರು KR ಪೇಟೆ ಚುನಾವಣೆ ಆಗಿರ್ಬೋದು, ಬಸವ ಕಲ್ಯಾಣ ಚುನಾವಣೆ ಆಗಿರ್ಬೋದು, ಉಪಚುನಾವಣೆಗಳಲ್ಲಿ ಆ ಕ್ಷೇತ್ರದ ಚುನಾವಣೆಯನ್ನು ನಿರ್ವಹಿಸಿ ಅಲ್ಲಿ ಬಿಜೆಪಿಗೆ ಗೆಲುವನ್ನು ತಂದುಕೊಟ್ಟವರು ಅಂತ ಹೇಳಿ ಎಲ್ಲರೂ ಬಲವಾಗಿ ನಂಬಿದ್ದಾರೆ. ಹಾಗಾಗಿ ವಿಜೇಂದ್ರ ಅವರು ಹಲವು ಕ್ಷೇತ್ರಗಳಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ ಅಂತ ಹೇಳಿ ಎಲ್ಲ ಕಡೆ ಪ್ರಚಲಿತ ಆಗಿರೋದ್ರಿಂದ ಅದನ್ನ ವರಿಷ್ಠರು ಸಹ ಒಪ್ಕೊಂಡಿರೋದ್ರಿಂದ ವಿಜೇಂದ್ರ ಅವರು ಸಚಿವ ಸಂಪುಟವನ್ನು ಪ್ರವೇಶ ಮಾಡ್ತಾರಾ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಆಗಿದೆ ಇಲ್ಲಿ. ಯಾಕೆ ಅಂತಂದ್ರೆ ಸಚಿವ ಸಂಪುಟ ವಿಸ್ತರಣೆಯನ್ನ ತಡ ಮಾಡ್ತಾ ಇರೋದನ್ನ ನೋಡಿದ್ರೆ ಬಹುಶಃ ಹೊಸ ಮುಖಗಳನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿ ಆ ಮೂಲಕ ಒಂದು ಹೊಸ ವರ್ಚಸ್ಸನ್ನ ಬಿಜೆಪಿಗೆ ಕೊಡಬೇಕು ಅನ್ನುವಂಥ ಒಂದು ಯೋಚನೆ ಬಿಜೆಪಿ ವರಿಷ್ಠರಲ್ಲಿ ಇರ್ಬೋದು. ಯಾಕೆಂದ್ರೆ ಚುನಾವಣೆ ವರ್ಷ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಬಹಳ ಪ್ರಮುಖವಾದಂಥ ಕಾಲಘಟ್ಟ ಆಗಿರುತ್ತೆ. ಇಂತಹ ಕಾಲಘಟ್ಟದಲ್ಲಿ ಬಿಜೆಪಿ ಹಲವು ಸಮಸ್ಯೆಗಳ ಸಂಕಷ್ಟಗಳ ಸುಳಿಗೆ ಸಿಲುಕಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕೆ ಅಂತಂದ್ರೆ 40% ಕಮಿಷನ್ ಅನ್ನುವಂಥ ಆರೋಪ ಮಾಡಿ ಒಬ್ಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಂಥ ಸ್ಥಿತಿ ಇರ್ಬೋದು, ಅಥವಾ 545 ಪೊಲೀಸ್ PSI ಹುದ್ದೆಗಳಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪ ಇರ್ಬೋದು. ಇನ್ನು ಹೀಗೆ ಹಲವು ಆರೋಪಗಳು, ಒಂದು ಬಿಳಿಯ ಹಾಳೆಯ ತರದಂಥ ಒಂದು ವ್ಯಕ್ತಿತ್ವವನ್ನು ಈ ಸರ್ಕಾರಕ್ಕೆ ಉಳಿಸ್ಕೊಳ್ಳೋಕ್ಕೆ ಈ ಕೊನೆಯ ವರ್ಷದಲ್ಲಿ ಸಾಧ್ಯ ಆಗದೇ ಇರೋದು ಬಿಜೆಪಿ ವರಿಷ್ಠರಿಗೆ ಹಾಗೂ ಪಕ್ಷಕ್ಕೆ ಚಿಂತೆಗೀಡು ಮಾಡಿರೋದು ಖಂಡಿತವಾಗ್ಲೂ ನಿಜ. ಹಾಗಾಗಿ ಸಚಿವ ಸಂಪುಟ ಪುನರ್ರಚನೆ ಮಾಡ್ತೇವೆ ಅಂತ ಅಂದರೆ ಯಾರನ್ನ ತಗೋಬೇಕು, ಅದರ ಮೂಲಕ ಪಕ್ಷದ ವರ್ಚಸ್ಸು ಸಹ ಜಾಸ್ತಿ ಆಗಬೇಕು. ಒಂದು ವರ್ಷದಲ್ಲಿ ನಡೀತಕ್ಕಂಥ ಚುನಾವಣೆಯಲ್ಲಿ ಪಕ್ಷಕ್ಕೆ ಹಲವು ಸ್ಥಾನಗಳು ಸಿಗಬೇಕು. ಈ ಮೂಲಕ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು. ಈ ಎಲ್ಲ ಯೋಚನೆಯನ್ನ ಮಾಡಿ ಸಚಿವ ಸಂಪುಟದ ಸರ್ಕಸ್ ಏನಿದೆ ಇದು ವಿಧಾನ ಪರಿಷತ್ತು ಚುನಾವಣೆಯ ನಂತರ ಮಾಡುವ ಸಾಧ್ಯತೆಯೇ ಹೆಚ್ಚಾಗಿದೆ. ಜೊತೆಗೆ ಏನು ವಿಜೇಂದ್ರ ಅವರ ಸಂಪುಟಕ್ಕೆ ಸೇರ್ತಾರೆ, ಈಗ ಅವರ ಹಾದಿ ಬಹುತೇಕ ಸುಗಮ ಆಗಿದೆ. ಇನ್ನು ಉಳಿದಿರೋದು 2 ಹೆಜ್ಜೆ. ಒಂದು ಸ್ಥಾನಕ್ಕೆ ಏಕೈಕ ಹೆಸರನ್ನಾಗಿ ವಿಜೇಂದ್ರ ಅವರ ಹೆಸರನ್ನ ಶಿಫಾರಸು ಮಾಡಿದರೆ ಈ ಹೆಸರನ್ನ ಪಕ್ಷದ ವರಿಷ್ಠರು ಒಪ್ಪಬೇಕು, ಅವರು ನಿಲ್ಲಬೇಕು. ನಿಂತ ಮೇಲೆ 4 ಜನ ಗೆಲ್ಲೋದಂತೂ ಖಚಿತ. ಅಲ್ಲಿ ಚುನಾವಣೆ ಸ್ಪರ್ಧೆ ಅಂತ ಇರೋದಿಲ್ಲ, 4 ಜನ ಬಿಜೆಪಿಯಿಂದ ಆಯ್ಕೆ ಆಗೇ ಆಗ್ತಾರೆ. ಹಾಗಾಗಿ ಒಂದು ಹೆಜ್ಜೆ ಅವರು ಹೆಸರು ಅಲ್ಲಿ ಓಕೆ ಆಗಬೇಕು. ಓಕೆ ಆದ ನಂತರ ಸಂಪುಟ ಸೇರ್ತಾರ, ಅದು ಇನ್ನೊಂದು ಸುತ್ತಿನ ಚರ್ಚೆ ಆಗುತ್ತೆ. ಬಹುಶಃ ವಿಜೇಂದ್ರ ಅವರನ್ನ ಸಂಪುಟಕ್ಕೆ ಸೇರಿಸಬೇಕು ಅನ್ನೋ ಕಾರಣದಿಂದಲೇ ಇದೆಲ್ಲದು ನಡೀತಾ ಇದೆಯಾ ಅನ್ನೋದು ಸಹ ಬಹಳ ಮುಖ್ಯವಾದ ವಿಷಯ ಆಗುತ್ತೆ. ಯಾಕೆ ಅಂತಂದ್ರೆ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿದಂಥ ವೀರಶೈವರ ಮತ್ತು ಲಿಂಗಾಯತರ ನಡುವೆ ಇರ್ತಕ್ಕಂಥ ಅಸಮಾಧಾನ ಏನಿದೆ ಇದನ್ನ ಪರಿಹರಿಸಬೇಕು ಅಂತಂದ್ರೆ ವೀರಶೈವ ಲಿಂಗಾಯತರ ನಾಯಕ ಹಾಗೂ ಯಡಿಯೂರಪ್ಪ ಅವರ ಪ್ರತಿನಿಧಿ ಸಂಪುಟದಲ್ಲಿ, ನೇರ ಪ್ರತಿನಿಧಿ ಯಡಿಯೂರಪ್ಪ ಅವರ ಮುಖವಾಣಿ ತರದ ಒಬ್ಬ ಪ್ರತಿನಿಧಿ ಸಂಪುಟದಲ್ಲಿ ಇರಲೇಬೇಕಾದಂಥ ಅಗತ್ಯ ಈಗ ಚುನಾವಣೆ ವರ್ಷದಲ್ಲಿ ಕಾಣ್ತಾ ಇದೆ. ಹಾಗಾಗಿ BY ವಿಜೇಂದ್ರ ಅವರು ಸಂಪುಟ ಸೇರ್ಪಡೆ ಸಾಧ್ಯತೆಯನ್ನು ತಳ್ಳಿ ಹಾಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನುಳಿದ 3 ಹೆಜ್ಜೆಗಳು ವರಿಷ್ಠರು ಒಪ್ಪಬೇಕು, ಚುನಾವಣೆಯಲ್ಲಿ ಆಯ್ಕೆ ಆಗಬೇಕು, ನಂತರ ಸಂಪುಟ. ಮೊದಲ ಹೆಜ್ಜೆ ಏನು ಕ್ಲಿಯರ್ ಆಯಿತು ಅಂತಂದರೆ ಇನ್ನು 2ನೇ ಹೆಜ್ಜೆ ಅದು ಯಾರು ಕೇಳೋ ಆಗಿಲ್ಲ, ಗೆಲುವು ಖಚಿತ. ಇನ್ನು 3ನೇದು ಸಂಪುಟಕ್ಕೆ ಸೇರ್ಪಡೆ. ಯಾರು ಸೇರ್ಪಡೆ ಮಾಡಬೇಕು, ಹೇಗಾಗಬೇಕು ಅನ್ನೋದು ಈ ಸುದೀರ್ಘ ಚರ್ಚೆಯನ್ನು ಈ ವಿಧಾನ ಪರಿಷತ್ತು ಚುನಾವಣೆಯ ಕಾರಣಕ್ಕಾಗಿಯೇ ಬಿಜೆಪಿ ಹಾಗೂ ವರಿಷ್ಠರು ಮುಂದೂಡ್ತಾ ಇದ್ದಾರಾ ಅನ್ನುವಂಥ ಚರ್ಚೆ ಮೇಲ್ಪಂಕ್ತಿಗೆ ಬಂದಿದೆ ನಯನ ಈಗ. ಓಕೆ, ಇನ್ನು ಸಚಿವ ಸಂಪುಟದಲ್ಲಿ ಶಿವಮೊಗ್ಗಕ್ಕೆ ಬರೋದಾದ್ರೆ ಈ ಹಿಂದೆ ಸಚಿವರಾಗಿದ್ದಂತ ಈಶ್ವರಪ್ಪನವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅವರ ಸ್ಥಾನ ಕೂಡ ಖಾಲಿ ಇದೆ. ಹಾಗಾಗಿ ಇನ್ನು ಉಳಿದಂತೆ ಶಿವಮೊಗ್ಗದಲ್ಲಿರುವಂತಹ ಶಾಸಕರಿಗೆ ಯಾರಿಗೆ ಸಚಿವ ಸ್ಥಾನ ಸಿಗಬಹುದು ಅನ್ನುವ ಸಾಧ್ಯತೆಗಳು ಹೆಚ್ಚಿದೆ.
ಶಿವಮೊಗ್ಗ ಜಿಲ್ಲೆಯಿಂದ ಗೃಹ ಸಚಿವರಾಗಿ ಆರ್ಗ ಜ್ಞಾನೇಂದ್ರ ಅವರಿದ್ದಾರೆ. ಈಶ್ವರಪ್ಪ ಅವರು ಸಚಿವ ಸಂಪುಟದಲ್ಲಿದ್ದರು. ಆದರೆ ಆರೋಪದ ಕಾರಣಕ್ಕೆ, ಭ್ರಷ್ಟಾಚಾರದ ಆರೋಪದ ಕಾರಣಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟು ನೈತಿಕ ಜವಾಬ್ದಾರಿಯನ್ನು ಹೊತ್ತು ಅವರು ಕೆಳಗಿಳಿದಿದ್ದಾರೆ. ಇನ್ನು ಸಚಿವ ಸಂಪುಟಕ್ಕೆ ಹಾಗೆ ನೋಡಿದರೆ ಸಚಿವ ಸಂಪುಟಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬಿಜೆಪಿ ಶಾಸಕರು ಎಲ್ಲರೂ ಸಹ ನಾನು ಆಕಾಂಕ್ಷಿ ಅಂತಲೇ ಹೇಳ್ತಾರೆ. ಹರ್ತಾಳ್ ಹಾಲಪ್ಪ ಅವರು ಹಿಂದೆ ಒಮ್ಮೆ ಸಚಿವರಾಗಿದ್ದರು. ಅವರು ಈಗ ಮತ್ತೆ ಸಚಿವ ಸಂಪುಟಕ್ಕೆ ಸೇರುವ ಸಾಧ್ಯತೆ ಬಹಳ ಕಡಿಮೆ ಇದೆ. ಇನ್ನು ರುದ್ರೇಗೌಡರು ಸಚಿವ ಸಂಪುಟಕ್ಕೆ ಸೇರ್ತಾರ, ವಿಧಾನ ಪರಿಷತ್ ಸದಸ್ಯರು. ಅವರು ಅನಾರೋಗ್ಯದ ಕಾರಣದಿಂದ ಅಥವಾ ಬೇರೆ ಬೇರೆ ಕಾರಣದಿಂದ, ಒತ್ತಡದ ಕಾರಣದಿಂದ ಅವರು ಮುಂದಿನ ಚುನಾವಣೆಯಲ್ಲಿ ನಿಲ್ತಾರಾ ಹೇಗೆ ಅನ್ನೋದೇ ಈಗ ಚರ್ಚೆ ವಿಷಯ ಆಗಿದೆ. ಇನ್ನು ಆಯನೂರು ಮಂಜುನಾಥ್ ಅವರಿಗೆ ಅವಕಾಶ ಕೊಡ್ತಾರಾ? ಆಯನೂರು ಮಂಜುನಾಥ್ ಬಹಳ ವರ್ಷಗಳಿಂದ ಶಿವಮೊಗ್ಗ ಮಾತ್ರ ಅಲ್ಲ, ಕರ್ನಾಟಕದ ಬಿಜೆಪಿ ಪಕ್ಷದಲ್ಲಿ ಸುದೀರ್ಘವಾಗಿ ತಮ್ಮ ಛಾಪನ್ನು ಮೂಡಿಸ್ಕೊಂಡು ಬಂದವರು. ಇಡೀ ಕರ್ನಾಟಕದಲ್ಲಿ ಎಲ್ಲ ಮನೆಗಳಿಗೆ, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್, ಈ ಎಲ್ಲ 4 ಮನೆಗಳಿಗೆ ಆಯ್ಕೆಯಾದಂಥ ಒಬ್ಬ ಅಪರೂಪದ ರಾಜಕಾರಣಿ. ಹಾಗಾಗಿ ಅವರಿಗೆ ಅವಕಾಶ ಸಿಗುತ್ತಾ? ಲಿಂಗಾಯತರಿಗೆ ಆದ್ಯತೆ ಕೊಡಬೇಕು ಅಂತಂದ್ರೆ ಅದು ಸಹ ಚರ್ಚೆಯಲ್ಲಿರ್ತಕ್ಕಂಥ ವಿಷಯವೇ. ಇನ್ನು ಅದನ್ನ ಹೊರತುಪಡಿಸಿ ಇನ್ನು ಯಾರಿಗೆ ಅವಕಾಶ ಸಿಗಬಹುದು? ಗ್ರಾಮಾಂತರ ಕ್ಷೇತ್ರದಲ್ಲಿ ಅಶೋಕ್ ನಾಯ್ಕ್ ಅವರು ಮೊದಲ ಬಾರಿ ಶಾಸಕರಾಗಿದ್ದರಿಂದ ಅವರಿಗೆ ಆಯ್ಕೆ ಆಗ್ತಕ್ಕಂಥ ಸಾಧ್ಯತೆ, ಸಚಿವ ಸಂಪುಟ ಸೇರ್ಪಡೆ ಸಾಧ್ಯತೆ ಕಡಿಮೆ ಇದೆ ಅವಕಾಶ ಅಂತಲೇ ಹೇಳ್ಬೋದು. ಅದನ್ನು ಹೊರತುಪಡಿಸಿದರೆ ಶಿವಮೊಗ್ಗ ಜಿಲ್ಲೆಯವರೇ ಆದ BSY ಪುತ್ರ ವಿಜೇಂದ್ರ ಅವರಿಗೆ ಸಾಧ್ಯತೆ ಖಂಡಿತವಾಗಲೂ ಇದೆ. ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಅವರ ಪದಚ್ಯುತಿ ಅಥವಾ ಅವರನ್ನು ಕೈ ಬಿಡ್ತಾರೆ ಅಂತಕ್ಕಂಥ ಚರ್ಚೆ ಹಿನ್ನೆಲೆಯಲ್ಲಿ ಈಶ್ವರಪ್ಪ ಅವರು 40% ಆರೋಪದ ಮೇಲೆ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವ ವಾಸ್ತವ ಸ್ಥಿತಿಯ ಹಿನ್ನೆಲೆಯಲ್ಲಿ ಹರ್ತಾಳ್ ಹಾಲಪ್ಪ ಅವರಿಗೆ ಮತ್ತೆ ಸಚಿವ ಸಂಪುಟ ಸೇರ್ಪಡೆ ಮಾಡ್ತಕ್ಕಂಥ ಸಾಧ್ಯತೆ ಕಡಿಮೆ, ರುದ್ರೇಗೌಡರಿಗೆ ಕಡಿಮೆ ಇದೆ. ಇನ್ನು ಆಯನೂರು ಮಂಜುನಾಥ್ ಇರ್ತಾರೆ, ಅಶೋಕ್ ನಾಯ್ಕ್ ಅವರಿಗೆ ಕಡಿಮೆ ಇದೆ ಅಂತ ಅಂದಾಗ ಯಾರಿಗೆ ಸಂಪುಟ ಸೇರುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ನೋಡಬೇಕಾಗಿದೆ. ಬಹುಶಃ ವಿಜೇಂದ್ರ ಅವರನ್ನು ವಿಧಾನ ಪರಿಷತ್ತಿಗೆ ಕಳಿಸ್ತಾ ಇರ್ತಕ್ಕಂಥ ಕಾರಣವೂ ಸಹ ಅದೇ ಆಗಿರ್ಬೋದು. ಅವರನ್ನು ಒಬ್ಬ ವೀರಶೈವ ಲಿಂಗಾಯತ ಸಮುದಾಯದ ಒಬ್ಬ ಯುವ ನಾಯಕನಾಗಿ ಬಿಂಬಿಸುವಂಥ ಹಾಗೂ ಬಿಜೆಪಿಯ ಯುವ ನಾಯಕನಾಗಿ ಬಿಂಬಿಸುವ ಅಂಥ ಪ್ರಯತ್ನದ ಮಾರ್ಗವಾಗಿ ಅವರನ್ನು ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಆಯನೂರು ಮಂಜುನಾಥ್ ಅವರಿಗೆ ಸಿಗಲ್ಲ ಅಂತ ಹೇಳಲಿಕ್ಕಾಗಲ್ಲ. ವರಿಷ್ಠರು ಇನ್ನು ಯಾವ ನಿರ್ಧಾರವನ್ನು ಮಾಡ್ತಾರೆ ಅಂತಲೂ ಸಹ ಕಾದು ನೋಡಬೇಕಾಗಿದೆ. ಆದರೆ ವಿಜೇಂದ್ರ ಅವರನ್ನು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಸಂಪುಟ ಸೇರ್ಪಡೆ ಮಾಡಬೇಕು ಅಂತೇಳಿ ಪದೇ ಪದೇ ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಸ್ವತಃ ಯಡಿಯೂರಪ್ಪ ಅವರೇ ಅವರ ಹೆಸರನ್ನು ವಿಧಾನ ಪರಿಷತ್ತಿಗೆ ಸೂಚಿಸಿದ ಹಿನ್ನೆಲೆಯಲ್ಲಿ ಸಚಿವ ಅಶೋಕ್ ಅವರು ಹಾಗೂ ಹಲವರು ಬೆಂಬಲಿಸಿದ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರು ಸಂಪುಟಕ್ಕೆ ಸೇರುವ ಸಾಧ್ಯತೆ ಹೆಚ್ಚಿದೆ ಅಂತಲೇ ಹೇಳ್ಬೋದು ನಯನ ಈ ಸಂದರ್ಭದಲ್ಲಿ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ.